ನಾವು ಏನಾದರೂ ಮಾಡಲೇಬೇಕು ಅಂತೇಳಿ ಒಂದು ಒಂದು ಅಸೆಂಬ್ಲಿಯಲ್ಲಿ ಒಂದು ಕಾನೂನು ಮಾಡಿ ಅದರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಮಾಡಿ ಅದನ್ನು ಬಹಳ ಚೆನ್ನಾಗಿ ಮತ್ತೆ ಮುಂದುವರೆದು. ಯಾಕಂದ್ರೆ ಒಮ್ಮೆ ಸಂಬಡಿ ಹ್ಯಾಸ್ ಟು ಸ್ಟಾರ್ಟ್, ಯಾರು ಸ್ಟಾರ್ಟ್ ಮಾಡಿದ್ರೆ ಮುಂದೆ ಆಗುದೇ ಇಲ್ಲ. ಇದು ಭವ್ಯವಾದಂತಾಗಿದೆ. ಆದರೆ ನಮ್ದು ಒಂದು ಕೊರತೆ ಅಂತೇಳಿ ಮನಸ್ಸಿಗೆ, ಅಲ್ಲಿ ಒಂದು ಬಸವೇಶ್ವರ ತತ್ವ ಇದೆ, ಇಡೀ ಜಗತ್ತಿಗೆ ಅನ್ವಯವಾಗಬೇಕಂತ ತತ್ವ. ಅದನ್ನ ಅಂತ ಒಂದು ನಿಜವಾದ ಯೂನಿವರ್ಸಿಟಿ ಅಂದರೆ ಎಲ್ಲವನ್ನು ಒಂದೇ ಕಡೆಗೆ ಹಾಕ್ತಿದ್ದೀವಿ. ಆದರೆ ಅಲ್ಲಿ ಅವರ ತತ್ವವನ್ನು ಇಡೀ ಜಗತ್ತಿಗೆ ಪ್ರಸಾರ ಮಾಡತಕ್ಕಂಥ ಒಂದು ವರ್ಲ್ಡ್ ಯೂನಿವರ್ಸಿಟಿಯನ್ನು ಮಾಡಬೇಕು ಅಂತ ಕಲಿಸಿಕೊಳ್ಳುವ ಒಂದು ಮಧುರವಾದ ಹೆಸರು ಡಾಕ್ಟರ್. ದಯಮಾಡಿ ವೇದಿಕೆಗೆ ಬಂದು ಶ್ರೀಮತಿ ಸಿ ಹೇಮಲತಾ ಅವರು, ಅಕಾಡೆಮಿ ಕ್ರಿಯೇಷನ್ಸ್ ಅವರು ಕೂಡ ಒಳಗೂಡಿ, ಶ್ರೀ ಉಮೇಶ್ ಚಂದ್ರ ಅವರು ಅಧ್ಯಕ್ಷ, ಜನರಲ್ಲಿರುವ ಅದರಲ್ಲೂ ಮಹಿಳೆಯರಲ್ಲಿರುವ ಹೋಗಲಾಡಿಸಿದ್ದೀರಿ. 18ನೇ ವಯಸ್ಸಿನಿಂದಲೇ ವರ್ಷಕ್ಕೆ 3 ಬಾರಿ ನಿರಂತರವಾಗಿ ರಕ್ತದಾನ ಮಾಡುತ್ತಿರುವ ನೀವು ವಿಶೇಷ ಸಂದರ್ಭಗಳಲ್ಲಿ ಕಾಂತವಾಗಿಯೂ ನಿಮ್ಮ ಅಮೂಲ್ಯ ರಕ್ತವನ್ನು ದಾನ ಮಾಡಿದ್ದೀರಿ. ಇದರ ಜೊತೆಗೆ ಮರಣಾನಂತರ ನೇತ್ರದಾನ, ದೇಹದಾನದವರೆಗೂ ಸಂಕಲ್ಪ ಮಾಡಿದ್ದು ಸಾರ್ವಜನಿಕರಿಗೆ ಅಂಗಾಂಗ ದಾನಗಳ ಕುರಿತು ಸೂಕ್ತ ಅರಿವು ಮೂಡಿಸುತ್ತಿದ್ದೀರಿ. ಆತ್ಮೀಯ ಗೆಳತಿಯೊಬ್ಬರು 18ನೇ ವಯಸ್ಸಿನಲ್ಲೇ ಗರ್ಭವತಿಯಾಗಿ ಹೆರಿಗೆ ಸಮಯದಲ್ಲಿ ಸಂಕೇಶ್ವರದಂತಹ ಸಣ್ಣ ಊರಿನಲ್ಲಿ ಸಮೀಪದ ಸ್ಥಳಗಳನ್ನಾಗಲಿ ಯಾವುದೇ ರಕ್ತ ಬ್ಯಾಂಕ್ ಇಲ್ಲದಿದ್ದುದರಿಂದ ಸೂಕ್ತ ಸಮಯದಲ್ಲಿ ರಕ್ತ ದೊರೆಯದೆ ಗೆಳತಿ ಪ್ರಾಣ ಕಳೆದುಕೊಳ್ಳುವಂತಾಯಿತು. ಅಂದೇ ನೀವು ರಕ್ತದಾನ ಮಾಡುವ ಪ್ರತಿಜ್ಞೆ ಕೈಗೊಂಡು ಕಳೆದ 45 ವರ್ಷಗಳಿಂದ ಈ ಪ್ರತಿಜ್ಞೆಯನ್ನು ಸಾಕಾರಗೊಳಿಸುತ್ತಿದ್ದೀರಿ. ನಿರಂತರ ರಕ್ತದಾನದಿಂದ 500ಕ್ಕಿಂತಲೂ ಹೆಚ್ಚು ಜನರಿಗೆ ಜೀವದಾನ ಮಾಡಿದ ಆಧುನಿಕ ದೇವತೆ ಎನಿಸಿಕೊಂಡಿರುವ ಮಧುರ ಅಶೋಕ್ ಕುಮಾರ್ ಅವರೇ, ಪತಿಯ ಹುಟ್ಟೂರಾದ ಶಿರಾಳಕೊಪ್ಪದಲ್ಲಿ ನಿಮ್ಮ ರಕ್ತದಾನ ನಡೆಯಿತು. 24 ಜೂನ್ ಮಹಿಳೆಯಲ್ಲಿ ಶ್ರೀ ಸಿದ್ಧಗಂಗಾ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ಪತ್ರ ನೀಡಿದುದು ತಮ್ಮ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿತು. ಅಲ್ಲದೆ ಎಷ್ಟನೇ ಹುಟ್ಟುಹಬ್ಬವೋ ಅಷ್ಟು ಎಳೆಯ ಮಕ್ಕಳಿಗೆ ಶ್ರೀ ಇದೊಂದು ಅಪರೂಪದ ಸಮಾರಂಭ. ಸಾಮಾನ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಹಿತಿಗಳು ಅಂತಹ ಪುರುಷರಿಗೆ ಇಂತಹ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿ ಅವರ ಹಿಂದೆ ಒಂದು ಶಕ್ತಿಯಾಗಿ ಪತ್ನಿಯು ಇರ್ತಾಳೆ ಅಂತ ಹೇಳುವಂತಹ ನಾಡುಮಾತನ್ನು ಅದರ ಅಪವಾದ ಅನ್ನುವ ಹಾಗೆ ಒಬ್ಬ ಗೃಹಿಣಿಯಾಗಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಮಧುರ ಅಶೋಕ್ ಕುಮಾರ್ ಅವರಿಗೆ ಈ ಅಭಿನಂದನೆಯನ್ನು ಸಲ್ಲಿಸಿ ಅವರಿಂದ ಅಶೋಕ್ ಕುಮಾರ್ ಹೇಳುತ್ತಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಅಪರೂಪದ ಸಮಾರಂಭ. ಮಹಿಳೆಯವರು